ಹಾಯ್ ಫ್ರೆಂಡ್ಸ್, ನಾನಿವತ್ತು ಆ, ದೀಪಾವಳಿ ಹಬ್ಬಕ್ಕೆ ಪಟಾಕಿ ತಗೊಂಬರೋಣ ಅಂತ ಹೋಗ್ತಾ ಇದ್ದೀವಿ. ನಾನು ಹಸ್ಬೆಂಡು ಎಲ್ಲ ಹೋಗ್ತಾ ಇದ್ದೀವಿ. ಆ, ಎಲ್ಲಿಗೆ ಅಂದರೆ ಹೊಸೂರಿಗೆ ಹೋಗ್ತಾ ಇರೋದು. ಆ, ತುಂಬ ಅಂದರೆ ತುಂಬ ಟ್ರಾಫಿಕ್ ಇತ್ತು ನೋಡಿ. ಪಟಾಕಿಗೆ ಅಂತ ಜನ ಬಂದಿರೋದು, ರಸ್ಸು ಎಷ್ಟಿದೆ ಅಂತ. ಎಲ್ಲೆಲ್ಲಿ ಅಂಗಡಿಗಳಿದಾವೋ ಅಲ್ಲಲ್ಲೆಲ್ಲ ಫುಲ್ಲು ಟ್ರಾಫಿಕ್ಕು. ಎಲ್ಲ ಕಾರು ಗಾಡಿಗಳು ತುಂಬ ಅಂದರೆ ತುಂಬ ನಿಂತಿತ್ತು. ನಮಗೆ ಹೊಸೂರು ತನಕ ಹೋಗೋಕ್ಕಾಗಲೇ ಇಲ್ಲ. ನಾವು ಬರೀ ಅತ್ತಿಬೆಲೆ ತನಕ ಹೋಗೋಕ್ಕೆ ಮಾತ್ರ ಆಯಿತು, ಏಕೆಂದರೆ ಅಷ್ಟು ಟ್ರಾಫಿಕ್ ಇತ್ತು. ನಾವು ಬೆಳಿಗ್ಗೆ ಹೋದವರು ನಮ್ಮ ಮನೆಗೆ ನಾವು ಬರೋಷ್ಟರಲ್ಲಿ ಮಿನಿಮಮ್ ಬೆಳಿಗ್ಗೆ ನಾವು ಕರೆಕ್ಟಾಗಿ 12 ಗಂಟೆಗೆ ಹೊರಟು ಮನೆಗೆ ಬರೋಷ್ಟರಲ್ಲಿ ನಮಗೆ 5 ಗಂಟೆ ಆಯಿತು. ಅಷ್ಟು ಟ್ರಾಫಿಕ್ಕು ಅಷ್ಟು ಇತ್ತು. ಮಾತ್ರ ಇನ್ನೊಂದೇನು ಅಂದರೆ ತುಂಬಾ ಚೀಪ್ ರೇಟಲ್ಲಿ ಸಿಗುತ್ತೆ. ಅಂದರೆ 60 ಐಟಮ್ಸು ಮತ್ತು 51 ಐಟಮ್ಸು ಹಿಂಗಿರೋಕ್ಕೆಲ್ಲ ಒಂದು 900 ರೂಪಾಯಿ, 700 ರೂಪಾಯಿ, ಈ ಥರ ಕಮ್ಮಿಲಿ ತುಂಬ. ಮತ್ತು ನಮ್ಗೊಂದು ಸ್ವಲ್ಪ ಕಷ್ಟಪಟ್ಟು ಹೋದ್ರೂ ಮಕ್ಕಳಿಗೆ ತೊಗೊಬಂದು ಆರಾಮಾಗಿ ಮಕ್ಕಳ ಕೈಲಿ ಪಟಾಕಿನ ಖುಷಿಯಾಗಿ ನಾವು ಹೊಡೆಸ್ಬೋದು. ಏಕೆಂದರೆ ನಾವು ಇಲ್ಲೇ ನಮ್ಮ ಹತ್ರ ನಿಯರು ಅಕ್ಕಪಕ್ಕದಲ್ಲಿ ತಗೋತು ಅಂದರೆ ತುಂಬ ದುಡ್ಡು ಕೊಡಬೇಕಾಗುತ್ತೆ. ಅಲ್ಲಿ ಅಷ್ಟೊಂದು ದುಡ್ಡು ಕೊಡೋ ಅವಶ್ಯಕತೆ ಇರಲ್ಲ, ಆರಾಮಾಗಿ ಹೊಡಿಬೋದು. ನೋಡಿ ಇವಾಗ ನಾವು ನಾವು ಒಂದೇ ಅಂಗಡಿಲಿ ನಾವು ತೊಗೊಳ್ಳಿಲ್ಲ. ಫಸ್ಟು ಒಂದು ಅಂಗಡೀಲಿ ಹೋಗಿ ಕೇಳ್ದೋ, ಅವರು ತುಂಬಾ ರೈಟ್ ಹೇಳಿದ್ರು. ಅಲ್ಲಿಂದ ನಾವು ಮತ್ತೆ ಪುನಃ ಇನ್ನೊಂದು ಅಂಗಡಿಗೆ ಬಂದು ಕೇಳ್ದೋ, ಅಲ್ಲೂ ಒಂದು ಸ್ವಲ್ಪ ಜಾಸ್ತಿನೇ ಅಂತ ಅನ್ನಿಸ್ತು. ಆಮೇಲೆ ನೆಕ್ಸ್ಟು ಇನ್ನೊಂದು ಅಂಗಡಿಗೆ ಬಂದು ಕೇಳಿದ್ಮೇಲೆ ಅಲ್ಲಿ ಸ್ವಲ್ಪ ಪರವಾಗಿಲ್ಲ ತೊಗೋಬೋದು ಅಂತ ಅನ್ನಿಸ್ತು. ಅಂದರೆ ಅವರು ಫಿಕ್ಸ್ ರೇಟು, ಯಾವುದನ್ನು ಒಂದು ಮೋಸ ಇಲ್ಲದೇ ಮಾರ್ತಾರೆ, ಪರವಾಗಿಲ್ಲ. ದೊಡ್ಡ ದೊಡ್ಡ ಬಾಕ್ಸ್ಗಳೇ ನಾವು ನಮ್ಮ ಏರಿಯಾದಲ್ಲಿ ಕೇಳಿಕೊಂಡು ಹೋಗಿರೋ ಬಾಕ್ಸು, ಅದು 2,000 ರೂಪಾಯಿನ ಬಾಕ್ಸನ್ನು ನಮಗೆ ಅಲ್ಲಿ ಕೇವಲ ನಮಗೆ 900 ರೂಪಾಯಿಗೆ ಕೊಡ್ತಾಯಿದ್ರು. ಬೆಸ್ಟ್ ಅಲ್ವಾ? ನಮಗೇನೋ ಬೆಸ್ಟು ಅಂತ ಅನ್ನಿಸ್ತು. ನೋಡಿ, ಸಾಧ್ಯವಾದರೆ ನೀವು ಹೋಗಿ ಬಿಡು ಮಾಡಿಕೊಂಡು ಒಂದು 2-3 ಅವರ್ ಟೈಮ್ ಕೊಟ್ಟು ನೀವು ಹೋಗಿ ತೊಗೊಂಡು ಬಂದು ಮಕ್ಕಳಿಗೆ ಖುಷಿಯಾಗಿ ನೀವು ಪಟಾಕಿ ಹೊಡೆಸ್ಬೋದು. ತುಂಬಾ ಬೆಸ್ಟು ಅಂತ ನನಗನ್ಸುತ್ತೆ. ಇಲ್ಲ ರಿಸ್ಕು ಅಪ್ಪ ಯಾರು ಹೋಗೋರು ಅಂತ ಅನ್ನೋದಾಯಿತು ಅಂದರೆ ಅದು ನಿಮಗೆ ಬಿಟ್ಟಿತ್ತು. ನನಗೇನೋ ಪರವಾಗಿಲ್ಲ, ಆರಾಮಾಗಿ ತೊಗೊಂಬರ್ಬೋದು ಅಂತ ಅನ್ನಿಸ್ತು. ನಮಗೆ ಅಲ್ಲಿ 4-5 ಅಂಗಡಿಗಳು ನೋಡಿ ಅಲ್ಲಿ ಯಾವುದು ನಮಗಷ್ಟು ಓಕೆ ಅನ್ನಿಸ್ಲಿ ಇಲ್ಲ, ಅಂದರೆ ದುಡ್ಡು ಜಾಸ್ತಿ ಅನ್ನಿಸ್ತು. ಆಮೇಲೆ ನಾವು ಇಲ್ಲಿ ಈ ಜಾಗಕ್ಕೆ ಬಂದ ಮೇಲೆ ನಮಗೆ ಪರವಾಗಿಲ್ವಲ್ಲ, ಇಲ್ಲಿ ಕೊಡ್ಬೋದು ಅಂತ ನಮಗೆ ಅನ್ನಿಸ್ತು. ಸ್ವಲ್ಪ ಸ್ಟ್ರಿಕ್ಟ್ ಆಗಿದ್ರೂ ವ್ಯಾಪಾರ ಮಾತ್ರ ಒಂದು ನ್ಯಾಯವಾಗೇ ಇತ್ತು. ನೋಡಿ, ಇಲ್ಲೇ ನಾವು ತೊಗೊಂಡಿತ್ತು. ಅವಾಗ ನೀವು ಏನು ಮಾಡಬೇಡಿ, ರೋಡಲ್ಲಿ ಬರ್ತಾ ಇರ್ಬೇಕಾರೆ ನಿಮಗೆ ಲೈನಾಗಿ ರೋಡಲ್ಲಿ ಫುಲ್ ರೋಡಲ್ಲೇ ಹಾಕ್ಕೊಂಡಿದ್ದಾರೆ ಪಟಾಕಿದ. ನೀವೆಲ್ಲೂ ಅಡ್ರೆಸ್ ಹುಡುಕೋ ಅವಶ್ಯಕತೆಯೇ ಇಲ್ಲ. ನೀವು ಹೊಸೂರು ರೋಡಲ್ಲಿ ಬಂತು ಅಂದರೆ ನಿಮಗೆ ಆರಾಮಾಗಿ ನೀವು ತೊಗೊಂಡು ಬರ್ಬೋದು. ಅಷ್ಟು ಈಸಿಯಾಗಿ ನಿಮಗೆ ಸಿಕ್ಕುತ್ತೆ. ನೋಡಿ, ಇವಾಗ ನಾನು ಇಲ್ಲಿ ತೊಗೊಂಡಾದ್ಮೇಲೆ ನೋಡಿ ಇಲ್ಲಿ ಲೈನಾಗಿ ಇದೆ. ನಿಜವಾಗ್ಲೂ ಹೇಳ್ತೀನಿ, ಪಟಾಕಿನ ಎಷ್ಟು ಜನ ತಗೊಂಡು ಹೋಗ್ತಾ ಇದ್ದಾರೆ ಅಂದರೆ, ಅಪ್ಪ ಇಷ್ಟೊಂದು ದುಡ್ಡು ಖರ್ಚು ಮಾಡ್ತಾರೆ ಇಷ್ಟು ಪಟಾಕಿಗೆ ಅನ್ನಷ್ಟು ಆಗುತ್ತೆ. ಅಷ್ಟು ತಗೊಂಡು ಹೋಗ್ತಾಯಿದ್ರು ಎಲ್ಲ. ಒಂದು ಜನನೂ ಸಹ ನಾವು ಈಸ್ಕೊಂಡು ಆ ಕಡೆಯಿಂದ ಬರಬೇಕಾದ್ರೆ ಯಾರೂ ಪಟಾಕಿನ ಅಷ್ಟು ಕಾಣಿಸ್ಬರ್ಲಿಲ್ಲ ನಮಗೆ. ನಾವು ಈಸ್ಕೊಂಡು ಮನೆಗೆ ಬರಬೇಕಾದ್ರೆ ಪ್ರತಿಯೊಬ್ಬರಿಗೂ ಸ್ಕೂಟಿ ಅಂದರೆ ಕಾರಿಂದ ಹಿಡಿದು 2 ವೀಲರಿಂದ ಹಿಡಿದು ಪ್ರತಿಯೊಬ್ಬರ ಹತ್ರ ಕೈಯಲ್ಲೂ ಸಹ ಪಟಾಕಿ ಇದ್ದಂಗೆ. ಅದೇನು ಪಟಾಕಿ ತಗೊಳ್ಳೋಕ್ಕೆ ಬಂದಿದ್ರೋ ಇಲ್ಲ ಏನೋ ಇಲ್ಲಿ ಈ ಕಡೆಯಿಂದ ಬರಬೇಕಾದ್ರೆ ಸಿಕ್ಕದಾಗೆ ತಗೊಂಡು ಹೋಗ್ತಾ ಇದ್ದಾರೋ ಗೊತ್ತಿಲ್ಲ. ಮಾತ್ರ ತುಂಬಾ ಇದಿತ್ತು. ನಿಜವಾಗ್ಲೂ ನನಗೆ ಆಶ್ಚರ್ಯ ಆಗೋಯಿತು. ನೋಡಿ, ನಿಮಗೂ ಆರಾಮ್ ಅನಿಸಿದ್ರೆ ಹೋಗಿ ತೊಗೊಂಡು ಬನ್ನಿ. ಯಾಕೆ ಸುಮ್ಮನೆ ಇದು ಮಾಡ್ಕೊತೀರಾ ಅಲ್ವಾ? ನನಗೇನೋ ಪರವಾಗಿಲ್ಲ ಅನಿಸಿದೆ.
ಹಾಗೆ ನಾವು ಕ್ರಾಸ್ ಮಾಡಿಕೊಂಡು ಮತ್ತೆ ಮನೆಗೆ ಬರಬೇಕಾದ್ರೆ ಇದು ಬಸ್ ಸ್ಟಾಪಾ ಇಲ್ಲ ಏನೋ ಒಂಥರ ಚೆನ್ನಾಗಿತ್ತು. ನೋಡಿಬಿಟ್ಟು ಅದೊಂದು ಕ್ಲಿಪ್ ತಗೊಂಡೆ, ಚೆನ್ನಾಗಿದೆ ಅಂತ ಅನ್ನಿಸ್ತು. ಇದು ಹತ್ತಿಬೆಲೆ ಹತ್ರ ಇರೋ ಬಸ್ ಸ್ಟಾಪ್. ಇದು ಬಸ್ ಸ್ಟಾಪ್ ಅನ್ಬೇಕಾ ಏನು ಅನ್ಬೇಕಾ ನನಗೆ ಗೊತ್ತಿಲ್ಲ. ಮತ್ತು ಅಲ್ಲಿ ನಮಗೆ ಹೊಸೂರಿಗೆ ಹೋಗೋ ರೋಡಲ್ಲಿ ಇದೊಂದೇ ಒಂದು ನಮಗೆ ಕೆರೆ ಅಂತ ಕಂಡಿರೋದು. ನನಗೆ ಅಲ್ಲಿ ಯಾವುದು ಕೆರೆ ಅನ್ನೋದೇ ಇರಲಿಲ್ಲ, ಇದೊಂದೇ ಮಾತ್ರ ನನಗೆ ಕಾಣಿಸಿತ್ತು. ಅದಕ್ಕೆ ಅದೊಂದು ತಗೊಂಡೆ. ಆ ಕಡೆಯಿಂದ ಬರಬೇಕಾದ್ರೆ ಅಂಗಡಿಗಳು, ಪಟಾಕಿ ಅಂಗಡಿಗಳು ತುಂಬ ಕಮ್ಮಿ. ಅಂದರೆ ಹೊಸೂರ್ಗೆ ಹೋಗಿ ವಾಪಸ್ ಬರಬೇಕಾದ್ರೆ ಬರೋ ರೋಡಲ್ಲಿ ಪಟಾಕಿ ಅಂಗಡಿಗಳು ತುಂಬ ಕಮ್ಮಿ ಇರ್ತವೆ. ಆ ಕಡೆ ದಾಟಿ ಹೋಗಬೇಕಾಗುತ್ತೆ ನಾವು ಹೋಗಬೇಕು ಅಂತ ಅಂದರೆ. ನಾವು ಹೊಸೂರಿಗೆ ಹೋಗಲಿಲ್ಲ, ಹೊಸೂರಿಗೆ ಹೋಗಿದ್ರೆ ನಮಗೆ ಇನ್ನೂ ಕಮ್ಮಿ ಸಿಗ್ತಿತ್ತೇನೋ ಗೊತ್ತಿಲ್ಲ. ನೋಡಿ, ನಾನು ನಿಮಗೆ ಹಾಗೇ ರೋಡಲ್ಲಿ ವೀಡಿಯೋ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಪ್ರತಿಯೊಬ್ಬರೂ ಕೈಯಲ್ಲಿ ಪಟಾಕಿ ಹಿಡ್ಕೊಂಡು ಹೋಗ್ತಾ ಇರೋರೇ, ಯಾರ ಕೈಯಲ್ಲೂ ಪಟಾಕಿ ಇಲ್ಲ ಅನ್ನೋಂಥದ್ದೇ ಇಲ್ಲ. ಪ್ರತಿಯೊಬ್ಬರ ಕೈಯಲ್ಲೂ ಪಟಾಕಿ ನೋಡಿ. ಆಮೇಲೆ ಹೂವು, ಹೊಸೂರಲ್ಲಿ ಹೂವು ತುಂಬ ಚೀಪ್ ರೇಟಲ್ಲಿ ಸಿಗುತ್ತಂತೆ. ಹಂಗಾಗಿ ಹೊಸೂರಿಗೆ ಹೋಗಿ ಹೂವು ತೊಗೊಂಡು ಬರೋರು ನೋಡಿ, ಪಟಾಕಿ ತಗೊಂಡು ಹೋಗ್ತಾ ಇದ್ದಾರೆ ನೋಡಿ. ಇಲ್ಲಿ ಬಾಕ್ಸು ಅವ್ರು ಹಿಡ್ಕೊಂಡಿದ್ದಾರಲ್ಲ ನೋಡಿ, ಇಲ್ಲಿ ವಿಡಿಯೋ ಮಾಡಿದ್ದೀನಿ. ಇವರು ಸಹ ಪಟಾಕಿ ತಗೊಂಡು ಹೋಗ್ತಾ ಇರೋದ್ರೇ, ಯಾರೊಬ್ಬರು ಗಾಡಿಯಲ್ಲೂ ಪಟಾಕಿ ಇದ್ದಂಗೆ. ಕೆಲವರು ಜಾಸ್ತಿ ತಗೊಂಡಿರ್ತಾರೆ, ಕೆಲವರು ಕಮ್ಮಿ ತಗೊಂಡಿರ್ತಾರೆ. ಒಟ್ಟಲ್ಲಿ ಪಟಾಕಿ ಮಾತ್ರ ಸಕ್ಕತ್ತ ತಗೊಂಡಿದ್ದಾರೆ ನೋಡಿ. ಟ್ರಾಫಿಕ್ ನೋಡಿ, ಅಯ್ಯೋ ತುಂಬ ಅಂದರೆ ತುಂಬ ಟ್ರಾಫಿಕ್ ಇತ್ತು. ನಾನು ನೋಡೋಣ ಎಲ್ಲಿಗೆ ಎಂಡಾಗುತ್ತೆ ಅಂತ ನಾನು ವಿಡಿಯೋ ಮಾಡ್ಕೊಂಡು ಬಂದರೆ ಅದು ನಾನೇ ಸ್ಟಾಪ್ ಮಾಡಿದ್ನ ಹೊರತು ಅದು ಹೆಂಡ್ ಆಗಲೇ ಇಲ್ಲ. ಅಷ್ಟು ದೂರ ಟ್ರಾಫಿಕ್ ಇತ್ತು. ಅವ್ರ ಪಾಪ ಮನೆಗೆ ರೀಚ್ ಆಗೋಷ್ಟರಲ್ಲಿ ಅದು ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ, ಅಷ್ಟು ಟ್ರಾಫಿಕ್ ಇತ್ತು ಅಲ್ಲಿ ನೋಡಿ. ಇವಾಗ ಹೋಗ್ತಾ ಇದ್ರೂ ಬರೀ ಟ್ರಾಫಿಕ್ಕೇ ಇದೆ. ಅಂದರೆ ಇದಕ್ಕೆ ಕಾರಣ ಏನು ಅಂದರೆ, ಪಟಾಕಿ ತಗೊಳ್ಳೋಕ್ಕೆ ಅಂತ ಕಾರ್ ನಿಲ್ಲಿಸಿರೋದು, ಟೂ ವೀಲರ್ ನಿಲ್ಲಿಸಿರೋದು, ಅವೆಲ್ಲ ರೋಡಲ್ಲೇ ನಿಲ್ಲಿಸ್ಬಿಟ್ಟಿದ್ದಾರೆ. ಗಾಡಿಗಳು ಹೋಗೋಕ್ಕೆ ಜಾಗ ಇಲ್ಲ. ಹಂಗಾಗಿ ತುಂಬಾ ಟ್ರಾಫಿಕ್ ಆಗ್ತಾಯಿದೆ. ಪಾಪ ಅವರು ತಾನೇ ಏನು ಮಾಡ್ತಾರೆ, ಎಲ್ಲೂ ಅಲ್ಲಿ ಪಾರ್ಕಿಂಗ್ ಇಲ್ಲ ನಿಲ್ಸೋಕ್ಕೆ. ಹಂಗಾಗಿ ಅವರು ಏನು ಮಾಡ್ತಾಯಿದ್ದಾರೆ, ಅಲ್ಲೆಲ್ಲ ನಿಲ್ಲಿಸ್ಬಿಟ್ಟು ಹೋಗಿ ತೊಗೊಂಡು ಬರ್ತಾಯಿದ್ದಾರೆ. ಹಂಗಾಗಿ ಜಾಸ್ತಿ ಹಿಂಸೆ ಆಗ್ತಾಯಿದೆ. ಒಟ್ಟಲ್ಲಿ ಅಂತೂ ಇಂತೂ ನಾವು ಹತ್ತಿಬೆಲೆಯಿಂದ ನಾವು ಪಟಾಕಿನ ತಗೊಂಡು ಬಂದು ಮನೆಗೆ ರೀಚ್ ಆದೋ ನೋಡಿ. ಇವಾಗ ನಮ್ಮ ಪಟಾಕಿನ ನಾವು ತಂದಿರೋದು ಇಷ್ಟು ಒಂದು 9 ಅಂದರೆ 900 ರೂಪಾಯಿಂದ ಒಂದು ಬಾಕ್ಸು, 700 ರೂಪಾಯಿಂದ ಒಂದು ಬಾಕ್ಸು ತೊಗೊಂಡಿರೋದು ನಾವು. ಜಾಸ್ತಿ ನಾವು ತೊಗೊಳ್ಳಿಲ್ಲ. ಮತ್ತು ಇದು ಅಂದರೆ ಪರವಾಗಿಲ್ಲ, ಕೊಡ್ಬೋದು ಅಂತ ನನಗೆ ಅನ್ನಿಸ್ತು. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ನ ಫ್ರೆಶ್ ಮಾಡಿ ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಒಳಗಡೆ ಪಟಾಕಿಗಳನ್ನ ನಾವು ಹಂಗೂ ಮೋಸ ಇದೆಯಾ ಅಂದರೆ, ನಮಗೆ ಅವ್ರು ಹಾಕಿರೋದು 60 ಐಟಮ್ಸ್ ಇದೆ ಅಂತ ಹೇಳಿದಾರಲ್ಲ, ಸುಳ್ಳ ನಿಜನ ಅಂತ ಕೌಂಟ್ ಮಾಡಿ ನೋಡಿದ್ರೆ ಅಲ್ಲಿ ಮೋಸ ಏನೂ ಇರಲಿಲ್ಲ. ಎಷ್ಟು ಅವ್ರು ಹೇಳಿದಾರೋ ಅಷ್ಟೇ ಪಟಾಕಿಗಳು ಅದರೊಳಗಡೆ ಇದ್ದೋ. ಓಕೆ, ಪರವಾಗಿಲ್ಲ. ಮತ್ತು ಹೊಡೆದು ನೋಡಿದ್ಮೇಲೆ ಗೊತ್ತಾಗುತ್ತೆ ಪಟಾಕಿ ಸ್ಟ್ರಾಂಗ್ ಹೇಗಿದೆ, ಪರವಾಗಿಲ್ವಾ ಅನ್ನೋದು ಹೊಡೆದು ನೋಡಿದ್ಮೇಲೆ ಗೊತ್ತಾಗುತ್ತೆ. ಕೆಲವು ಅಂದರೆ ಯಾಕೆ ಹಂಗೆ ಅಂತ ಇದ್ದೀನಿ ಅಂತ ಅಂದರೆ, ಕೆಲವು ತೊಗೊಂಡಾಗ ನಮಗೆ ನೋಡಿ, ನಾನು ತೋರಿಸ್ತಾ ಇದ್ದೀನಿ, ಸರಿಯಾಗಿ ನಿಮಗೆ ಕಾಣಿಸ್ತಾ ಇಲ್ಲ ಅಂತ ಅನಿಸುತ್ತೆ. ನಾವು ಬೇರೆ ಕಡೆ ತೊಗೊಂಡಾಗ ಪಟಾಕಿ ಹಸಿದ್ರೂ ಹತ್ಕೊಳ್ಳಲ್ಲ, ಸೌಂಡೇ ಬರಲ್ಲ ಕೆಲವು ಪಟಾಕಿಗಳು. ಅದಕ್ಕೆ ನಮಗೆ ನೋಡೋಣ ಇದು ಹೇಗಿದೆ, ಹೆಂಗೆ, ಓಕೆ ಪರವಾಗಿಲ್ಲ ಅನಿಸುತ್ತಾ ಗೊತ್ತಾಗುತ್ತೆ. ಇಷ್ಟ ಆದರೆ ಕಮೆಂಟ್ ಮಾಡಿ.